ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದ ಮೂಲಕ ಏನು ತಿಳಿಸ್ತಾ ಇದ್ದೀವಿ ಅಂತಂದರೆ, ಇನ್ನು ಮುಂದೆ ನಿಮಗೆ PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆಗಳ ಆರ್ಟ್ಸು, ಕಾಮರ್ಸು ಮತ್ತು ಸೈನ್ಸ್ ಈ ವಿಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಾರ್ಷಿಕ ಪರೀಕ್ಷೆಗಳು ಅಂದರೆ ಹಿಂದೆ ನಡೆದಿರುವಂತಹ ಏನು ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಇನ್ನು ಮುಂದೆ ನಮ್ಮ ಚಾನಲ್ ಮುಖಾಂತರ ನಿಮ್ಗೆಲ್ಲರಿಗೂ ತಲುಪಿಸುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನನಗೊಂದು ಪ್ರಾಮಿಸನ್ನು ಮಾಡಬೇಕು, ನನಗೊಂದು ಭರವಸೆಯನ್ನು ಕೊಡಬೇಕು. ಏನಂತಂದರೆ, ನಾನು ನಿಮ್ಗೊಂದು ಭರವಸೆಯನ್ನು ಕೊಡ್ತೀನಿ. ನೀವು ನಮ್ಮ ವಿಡಿಯೋಗಳನ್ನು ದಯವಿಟ್ಟು ಎಲ್ಲರಿಗೂ ವಿದ್ಯಾರ್ಥಿಗಳು ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆ ತನಕ ನೋಡಿ. ನಾನು ನಿಮ್ಗೆ ಏನು ಭರವಸೆ ಕೊಡ್ತೀನಿ ಅಂತಂದರೆ, ನಾಳೆ ಬರುವಂಥ 2025 ಮತ್ತು 26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಭವನೀಯವಾಗಿ ಬೀಳುವಂತಹ ಪ್ರಮುಖ ಮತ್ತು ಕಡ್ಡಾಯ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ವಿಡಿಯೋದ ಮುಖಾಂತರ ನಿಮಗೆ ಹೇಳ್ಕೊತಾ ಹೋಗ್ತೀನಿ ಮತ್ತು 80ಕ್ಕೆ 80 ಅಂಕಗಳು ಪಡಿಲಿಕ್ಕೆ ಸಹಾಯ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2022 ಕಂಪ್ಲೀಟ್ ಕೀ ಆನ್ಸರ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಕ್ವಶನ್ ಪೇಪರ್ ಹೇಗಿದೆ ಅಂತ ಹೇಳಿ ನೋಡ್ಕೊತಾ ಹೋಗೋಣ. ಮೊದಲೆಲ್ಲ ಹೆಂಗಿತ್ತು ಅಂದರೆ 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇತ್ತು. ನಿಮಗೆಲ್ಲ ನೋಡ್ತಾ ಇದ್ರಿ, ನಿಮ್ಮ ಮುಂದೆ ಕಣ್ಮುಂದೆ ಇದೆ. ವಿಷಯ ಕನ್ನಡ. ಯಾವುದಾದ್ರೂ 10 ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಪೂರ್ಣ ವಾಕ್ಯದಲ್ಲಿ ಉತ್ತರ ಬರೀ, ಅಂದರೆ ಬಹು ಆಯ್ಕೆ ಇದ್ದಿತ್ತಿಲ್ಲ ಆ ಸಮಯದಲ್ಲಿ. ನಿಮಗೆ ಒಂದು ವಾಕ್ಯದ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರು. ಹಾಗೆ ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದರೆ, ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಒಂದು ಚಾನಲಲ್ಲಿ ಲಿಂಕನ್ನು ಹಾಕಿದ್ದೀನಿ. ಆ ಲಿಂಕನ್ನು ಬಳಸ್ಕೊಂಡು ಈ ಕ್ವಶನ್ ಪೇಪರ್ನ ನೋಟ್ಸ್ಗಳನ್ನು ನಾನು ಅಲ್ಲಿ ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಜಾಯ್ನ್ ಆಗಿಲ್ಲ, ಇನ್ನೂ ಜಾಯ್ನ್ ಆಗಿ ಆ ಲಿಂಕನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಸೊ ಬನ್ನಿ, ಪ್ರಶ್ನೆಗಳು ಒಂದೊಂದಾಗಿ ನೋಡ್ಕೊತಾ ಹೋಗೋಣ. 10 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು ಅಂತ ಹೇಳಿ ಹೋದ ವರ್ಷ 2025 ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ರು. ಆ ಕ್ವಶನ್ ಪೇಪರ್ ತರ್ತೀನಿ ನಾನು ಮುಂದೆ. ಅಲ್ಲಿಯೂ ಸಹ ಈ ಪ್ರಶ್ನೆ ಕೇಳಿದರು. ಅಂಕಿತ ನಾಮ ಗುಹೇಶ್ವರ ಅಂತ ಹೇಳ್ತೀವಿ. ಚೆನ್ನೆಯನ್ನು ಮಾಡುತ್ತಿದ್ದ ಕಾಯಕ ಯಾವುದು ಅಂತಂದರೆ ಕುದುರೆಗೆ ಹುಲ್ಲು ಕಾಯಕ, ಅಂದರೆ ಕುದುರೆಗೆ ಹುಲ್ಲು ತಿನ್ನಿಸುವಂಥ ಕಾಯಕ 2023ರಲ್ಲಿ ಕೇಳಿದ್ದಾರೆ. ರಾವಣಾರಿ ಎಂದರೆ ಯಾರು ಅಂತಂದರೆ ಅದು ರಾಮ. ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು ಅಂತಂದರೆ ಕಡ್ಡಿ ಹಳ್ಳಕ್ಕೆ ಹೋಗಿದ್ದರು. ಸೊ ಕವಿಯ ಗುಂಡಿಯನ್ನು ಹಿಂಡುತ್ತಿರುವವರು ಯಾರು? ನೋಡ್ರಿ, ಅಲ್ಲಿ ಒಂದು ಪ್ರಶ್ನೆ ನಿಮಗೆ ಬಹಳ ಸರಿ ಕೇಳೋದುಂಟು. ಉದಾಸೀನವಾಗಿ ಬಿಟ್ಟಂಥ ಬಿಸಿ ಉಸಿರು ಏನಾಗಿತ್ತು ಅಂತಂದರೆ ಕವಿಯ ಗುಂಡಿಗೆಯನ್ನು ಹಿಡ್ತಾ ಇತ್ತು. ಇನ್ನು ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಅಂತಂದರೆ ಸೀಕು ಪಾಗುಗಳು, ಚಾಕ್ಲೇಟ್ಗಳು ಅಂತ ಹೇಳ್ತೀವಿ. ಇನ್ನು ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಹೇಗಿರ್ತದೆ? ಬಹಳ ತಮಾಷೆ ಆಗಿರ್ತದೆ. ಈ ಪ್ರಶ್ನೆ ಬಹಳ ಕಡ್ಡಾಯವಾಗಿ ಬರುವಂಥದ್ದು. ಇಂಪಾರ್ಟೆಂಟ್ ನೋಟ್ಸ್ ಹಾಕೊಂಬಿಡಿ, ಟಿಕ್ ಹಾಕೊಂಬಿಡಿ. ಇನ್ನು ಮಾಸ್ತರ್ಗೆ ಇನ್ನು ಎಷ್ಟು ವರ್ಷ ಸೇವೆ ಇತ್ತು? ಉತ್ತರ 10 ವರ್ಷಗಳ ಸೇವೆ ಇತ್ತು. ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು ಅಂತಂದರೆ ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಬುದ್ಧನಿಗೆ ಜ್ಞಾನೋದಯವಾಗ್ತದೆ. ಬಡವರ ವಕೀಲರೆಂದು ನೋಡಿ ಪ್ರಸಿದ್ಧರಾದವರು ಯಾರು ಅಂತಂದರೆ ಕುದ್ಮಲ್ ರಂಗರಾವ್ ಅವರು. ಬಹಳ ಸರಿ ಪ್ರಶ್ನೆ ಕೇಳಿದ್ದಾನೆ ಫಸ್ಟ್ PUC ಈ ಕ್ವಶನನ್ನು. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತಿದ್ರು? ಶಿವನ ಹೆಸರನ್ನು 2024 ಅಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ನೆನಪಿರಲಿ, ಫಿಕ್ಸ್ ಆಗಿ ಬರುವಂಥದ್ದು. ಯಾವ ಕಡ್ಡಾಯ ಪ್ರಶ್ನೆಗಳಿದಾವೆ ಅವು ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ನು ಬೋಳೆಶಂಕರ್ನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು ಅಂತಂದರೆ ಪಿಶಾಚಿ ಕೊಟ್ಟ ಬೇರಿನಿಂದ ಅವನ ಹೊಟ್ಟೆ ನೋವು ಮಾಯ ಆಗ್ತದೆ. ರಾಜಕುಮಾರಿಗೆ ಬಂದ ರೋಗ ಯಾವುದು ಅಂತಂದರೆ ಹೊಟ್ಟೆ ನೋವು. 2023ರಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಬೋಳೆಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ. ದನದ ಕೊಟ್ಟಿಗೆಯಲ್ಲಿ ಕೂತು ಊಟ ಮಾಡಲಿ ಅಂತ ಹೇಳು ಬೋಳೆಶಂಕರನ ಅತ್ತಿ ಹೇಳ್ತಾಳೆ. ಕತ್ತಲೆಯ ನಿಜ ಜನಕ ಯಾರು ಅಂತಂದರೆ ಅದು ಶೈತಾನ ಅಂತ ಹೇಳ್ತೀವಿ. ಒಟ್ಟು 15 ಪ್ರಶ್ನೆಗಳು ನಿಮಗೆ 1 ಅಂಕಕ್ಕೆ ಕೇಳ್ತಾರೆ. 15 ಅಂತಂದರೆ ಈಗಿನ ಒಂದು ಪ್ರಸ್ತುತ ಕ್ವಶನ್ ಪೇಪರನ್ನು ನೋಡಿದಾಗ ಬಹು ಆಯ್ಕೆಯಲ್ಲಿ ಎಷ್ಟಪ್ಪ ಅಂತಂದರೆ ಟೋಟಲ್ಲು 10 ಅಂಕಗಳು, 5 ಅಂಕ ಹೊಂದಿಸಿ ಬರಲಿ, 5 ಅಂಕ ಪಿಟ್ಟಸ್ಥಳಿ, ಟೋಟಲ್ 15 ಅಂಕ ಆಯಿತು. ಇನ್ನು ನಿಮ್ಮ ಅನಿಸಿಕೆಯನ್ನು ಮತ್ತು ನೀವು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀರಿ ಮತ್ತು ಯಾವ ಜಿಲ್ಲೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಪೋಸ್ಟ್ ಮುಖಾಂತರ ನೀವು ಯಾವ ವಿಭಾಗದವರು ಅಂಥೇಳಿ ಕಮೆಂಟನ್ನು ಮಾಡಿದ್ದೆ. ಆ ಪೋಸ್ಟ್ ನನಗೆ ಆಲ್ರೆಡಿ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಡಿಸ್ಕ್ರಿಪ್ಷನಲ್ಲಿ ಕಾಣ್ತದೆ. ನೀವು ಆ ಚಾನಲ್ಗೆ ಹೋಗಿ ಲಿಂಕ್ ಕೊಟ್ಟರೆ ನೀವು ಯಾವ ವಿಭಾಗದವರು ಅಂತೇಳಿ ನೀವು ಅಲ್ಲಿ ವೋಟ್ ಮಾಡ್ಬೋದು. ವಿಭಾಗ ಆಕೆ ಬರ್ತೀನಿ. ಇಲ್ಲಿ ಯಾವುದಾದ್ರೂ 4 ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೇ ಪ್ರಶ್ನೆ, ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆ ಪಡುತ್ತಾನೆ ಅಂತಂದರೆ, ದುರ್ಯೋಧನ ತನ್ನ ಮಗನ ಶವವನ್ನು ಕಂಡಾಗ ಅವನ ಕೈಯಲ್ಲಿದ್ದ ಆಯುಧ ಬಿದ್ದು ಹೋಯಿತು, ಹೃದಯದಲ್ಲಿದ್ದ
ಜರನೆ ಉಳಿದು ಹೋಯಿತು, ಕಣ್ಣೀರಿನಿಂದ ನೀರು ಸುರಿದು ಹೋಯಿತು. ತಂದೆ ಎಳ್ಳು ನೀರು ತರ್ಪಣ ಬಿಡಬೇಕಾದುದು ರೂಢಿ, ಅದಕ್ಕೆ ವ್ಯತಿರಿಕ್ತವಾಗಿ ನಾನು ನಿನಗೆ ತರ್ಪಣ ಬಿಡುವ ಎಂತಾಯಿತೆ. ನೀನು ಹೀಗೆ ವ್ಯತ್ಯಾಸ. ದುರ್ಯೋಧನ ಮಗನ ಶವವನ್ನು ಕಂಡು ಬಹಳಷ್ಟು ಮರಗುತ್ತಾನೆ. ತನು ಮನ ದನಗಳನ್ನು ಮರೆಯಲು ಏನನ್ನೂ ತೊರೆಯುತ್ತಾನೆ ಅಂಥೇಳಿ ಇಲ್ಲಿ ಗಟ್ಟಿವಾಳ ಹೇಳ್ತಾರೆ. ಅಂತಂದರೆ ಬಾಯಾರಿದವರಿಗೆ ನೀರನ್ನು, ಹಸಿದವರಿಗೆ ಅನ್ನವನ್ನು ನೀಡುವುದರಿಂದ ಅಲ್ಲಮ್ಮ ಆದೇವ ಎಂದು ಹೇಳುತ್ತಾನೆ ಅಂದು ಅಲ್ಲಮ್ಮ ಅಕ್ಕಮಹಾದೇವರು ಇಲ್ಲಿ ಹೇಳ್ತಾರೆ. ಇನ್ನು ಶಿವಲಿಂಗವನ್ನು ನೋಡಿ, ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸಿದನು. ಈ ಪ್ರಶ್ನೆ ಬಹಳ ಸರಿ ನಿಮಗೆ ಈ ಒಂದು ವಿಭಾಗದಲ್ಲಿ ಕೇಳಿದ್ದಾರೆ. ಇದು ಫಿಕ್ಸ್ ಆಗಿ ಬರುವಂಥದ್ದು. ಚೆನ್ನಯ್ಯ ಶಿವಲಿಂಗವನ್ನು ಮತ್ತೆ ಮಲ್ಲಿಗೆ, ಸಂಪಿಗೆ, ಮರುಗ, ಧವನ, ಪಚ್ಚೆ, ಸುರಗಿ, ಸುರಹೊನ್ನೆ, ಗಣಿಗಲೆ ಮೊದಲಾದ ಹೂಗಳಿಂದ ಸಿಂಗರಿಸಿದನು ಅಂಥೇಳಿ ಉತ್ತರ ಬರಿಬೋದು 2 ಅಂಕಕ್ಕೆ. ಮೃಗ ಪಕ್ಷಿಗಳು ಸ್ವಾಮಿ ಹೇಗೆ ರಕ್ಷಿಸುತ್ತಾನೆ? ಮೃಗ ಪಕ್ಷಿಗಳೆಲ್ಲ ಅಲ್ಲಿಯೇ ಅವುಗಳಿಗೆ ಬೇಕಾಗುವ ಆಹಾರವನ್ನು ಸಿಗುವಂತೆ ಮಾಡುತ್ತಾನೆ. ತಾಯಿ ಮಕ್ಕಳನ್ನು ಸಲುವಂತೆ ಆದಿಕೇಶವ ದೇವನು ಮೃಗ ಪಕ್ಷಿಗೆ ಬೇಕಾದ ಆಹಾರವನ್ನು ಕೊಟ್ಟು ಸಲಹುತ್ತಾನೆ ಅಂಥೇಳಿ ನಾನಿಲ್ಲಿ ಬೇಕಾದ 4 ಅಂತ ಕೊಟ್ಟಿದ್ದಾರೆ. ನಾನು ಕಂಪ್ಲೀಟಾಗಿ ಕೀ ಆನ್ಸರ್ ಅಷ್ಟು ಪ್ರಶ್ನೆಗಳ ಉತ್ತರವನ್ನು ವಿಡಿಯೋದಲ್ಲಿ ಕೊಡ್ತಾ ಹೋಗಿದ್ದೀನಿ, ಅವುಗಳನ್ನು ಗಮನಿಸಿ. ಇನ್ನು ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಹೇಗೆ ಬಂದವನು? ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಎಡಬಲ ಹಿಡಿದು ತಬ್ಬಿಕೊಂಡು ಮಕ್ಕಳನ್ನೆಲ್ಲೆತ್ತಿ ಹೆಗಲ ಮೇಲೆ ಹೊತ್ತುಕೊಂಡು ಗುಡಿಗೆ ಬಂದನು ಅಂಥೇಳಿ ಉತ್ತರವನ್ನು ಇಲ್ಲಿ ನೀವು ಬರಿಬೋದು. ಇನ್ನು ಮೆಳ್ಳಗಣನೆ ಕವಿ ಹೇಳುವ ಪ್ರಶ್ನೆಗಳಾವು ಅಂತಂದರೆ, ಹಾಡುವಂತಿಯ ಕಂಡ ನಾನು ದಿಟ್ಟಿಗೇಡೋ, ಹುಟ್ಟು ಕುರುಡು ಬುದ್ಧಿ ಬರುಡೋ, ಬೇರೆ ಹುರುಡೋ, ಹೇಳು ನನ್ನಪ್ಪ ನನ್ನ ತಪ್ಪೇನು ಎಂದು ಮೆಳ್ಳಗಣ್ಣಿಗೆ ಕವಿ ಹೇಳುವ ಪ್ರಶ್ನೆಯಾಗಿದೆ ಅಂತ ಹೇಳ್ತೀವಿ. ಇನ್ನು ಗದ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿ ಹುಡುಗನ ನೋಡಿ ಏನೆಂದು ಕುಚೇಷ್ಟೆ ಮಾಡಿದ? ಗದ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೋಡಿ, ವೈದ್ಯರಾಗಿ ಹುಡುಗನನ್ನು ನೋಡಿ ವಸಿ ಏನೋ ಚೆನ್ನಾಗಿ ನೋಡಿ, ನಿನ್ನ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕವಿಗಳು ಇದ್ಯಾಗಿದ್ಯಪ್ಪ ಎಂದು ಕುಚೇಷ್ಟೆ ಮಾಡಿದರು ಅಂತ ಹೇಳ್ತಾರೆ. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ವಸಿ ಏನೋ ಚೆನ್ನಾಗಿ ನೋಡು, ನಿನ್ನ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕವಿಗಳು ಇದ್ಯಾಗಿದೆಯಪ್ಪ ಎಂದು ಕುಚೇಷ್ಟೆ ಮಾಡಿದರು. ಇನ್ನು ರಾಗಿಯ ಯಾವ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ ಅಂತ ಹೇಳಿ ಬಹಳ ಸಾರಿ ಪ್ರಶ್ನೆ ಕೇಳಿದ್ದಾರೆ. ಇದು ನಿಮ್ಗೆ ವಾರ್ಷಿಕ ಪರೀಕ್ಷೆಯಲ್ಲಿ. ರಾಗಿಯಲ್ಲಿ ಮಧುಮೇಹ ರೋಗವನ್ನು ನಿಯಂತ್ರಿಸುತ್ತದೆ, ಇದು ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ, ಪ್ರಥಾಮೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು, ರಾಗಿಯ ಹೃದಯ ಬೇನೆ ಕ್ಯಾನ್ಸರ್ ತಡೆಯಬಲ್ಲ ಔಷಧಿಯ ಗುಣಗಳಿವೆ. ತೆಳ್ಳಗಾಗುವವರೆಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ, ಹಸುಗಳೆರಡು ರಾಗಿ ಪೌಷ್ಟಿಕ ಆಹಾರ ಆಗಿ ಹಿಟ್ಟಿಗೂ ಸೂಪ್ನಿಂದ ಮಕ್ಕಳು ನಳನಳಿಸುತ್ತಾರೆ. ರಾಗಿಯಲ್ಲಿನ ಅಧಿಕ ಏನಪ್ಪ ಅಂತಂದರೆ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡ್ತದೆ ಅಂಥೇಳಿ ಲೇಖಕರು ಹೇಳ್ತಾರೆ. ವಿಜ್ಞಾನ ಸಿದ್ಧಾಂತಗಳು ಹೇಗೆ ರೂಪುಗೊಳ್ಳುತ್ತವೆ ಅಂಥೇಳಿ ಒಂದು ಪ್ರಶ್ನೆ ಇದೆ. ನೀವು ಈ ಪ್ರಶ್ನೆಗೆ ನನಗೆ ಕಮೆಂಟ್ ಮೂಲಕ ಉತ್ತರವನ್ನು ಕಡ್ಡಾಯವಾಗಿ ತಿಳಿಸ್ಬೇಕು. ಇದು ನನ್ನ ಒಂದು ಭರವಸೆ. ನಾನು ವಿದ್ಯಾರ್ಥಿಗಳು ಕೊಡ್ತೀರಿ ಅಂಥೇಳಿ ನಾನು ಎಷ್ಟೇ ಕಷ್ಟ ಆದರೂ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಇನ್ನು ಮುಂದಿನ ಪ್ರಶ್ನೆ, ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು ಅಂತಂದರೆ, ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳೆಂದರೆ ಬದುಕು ಎಂದರೇನು, ಅದರ ಉದ್ದೇಶವೇನು, ರೋಗ ಮುಪ್ಪು ಮರಣಗಳು ಗೆಲ್ಲುವುದು ಸಾಧ್ಯವೇ, ಮನುಷ್ಯನ ಸಂಕಟಗಳ ಮೂಲ ಯಾವುದು, ಎಲ್ಲ ಪ್ರಶ್ನೆಗಳು ಅವನನ್ನು ಕಾಡುತ್ತಿದ್ದವು ಅಂಥೇಳಿ ನಾವು ಉತ್ತರವನ್ನು ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ, ಶಕುಂತಲ ಕಂಚಿನ ಧ್ವನಿಯಿಂದ ದುಷ್ಯಂತನಿಗೆ ಹೇಗೆ ಹೇಳಿದಳೇನು ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಶಕುಂತಲೆ ಕಂಚಿನ ಧ್ವನಿಯಲ್ಲಿ ನಿಲ್ಲು ಮಹಾರಾಜ ಎಂಬ ಶಬ್ದಗಳೊಂದಿಗೆ ಹೇಳಿದಳು. ಅವಳ ಧ್ವನಿ ಅವಶ್ಯಕತೆಗಿಂತ ಕಠಿಣವಾಗಿತ್ತು. ಧ್ವನಿಯನ್ನು ಸ್ಥಿಮಿತಕ್ಕೆ ತರಳಲು ಯತ್ನಿಸಿದಳು. ಇನ್ನು ಮುಂದೆ ಪ್ರಶ್ನೆ ನಿಮಗೆಲ್ಲ ಗೊತ್ತೇ ಇದೆ. ದೀರ್ಘ ನಾಟಕಕ್ಕೆ ಸಂಬಂಧಪಟ್ಟಂತೆ ಸಾತ್ಕಾರಣ್ಣನ ತನ್ನ ಸಹೋದರಿ ಆಸ್ತಿಯನ್ನು ಹೇಗೆ ಹಂಚಿದ ಅಂತ ಹೇಳಿದ್ರೆ, ಅವನು 3 ಭಾಗಗಳಿಗೆ ಹಂಚ್ತಾನೆ. ದುಡ್ಡಿರೋ ಪೆಟ್ಟಿಗೆ ಆಭರಣ ಸಾತ್ಕಾರಣಿಗೆ ತನಗಿಟ್ಟುಕೊಂಡು, ಒಳ್ಳೆಯ ಗದ್ದೆ ತೋಟ ಹೊಲ ಎಲ್ಲ ಸದಸ್ಯರಿಗೆ, ಸೋಮಣ್ಣನಿಗೆ ನರಿ ಹತ್ತಿರ ಇರೋ ಕಲ್ಲು ಮರಡಿ ಬೋಳೆಶಂಕರನಿಗೆ ಎಂದು ಈ ರೀತಿ ಭಾಗವನ್ನು ಮಾಡ್ತಾನೆ. ಇನ್ನು ಶೈತಾನು 3 ಪೀಸೆ ಭೂಗೋಳ ಎಷ್ಟು ಸಾರಿ ಕೇಳಿದಾರಪ್ಪ ಈ ಪ್ರಶ್ನೆ ಅಂತಂದರೆ, ಪ್ರತಿ ವರ್ಷ ಕ್ವಶನ್ ಪೇಪರಲ್ಲಿ ಇದ್ದೇ ಇರ್ತದೆ ಈ ಪ್ರಶ್ನೆ. ನೋಡಿ, ಶಿವಪುರದ 3 ಜನ ಸಹೋದರಾದ ಸರ್ದಾರ, ಸೋಮಣ್ಣ, ಸವಾರ ಕಾಮಣ್ಣ, ಬೋಳೆಶಂಕರನ ಈ 3 ಬೆಲೆಗೆ ಬೀಳಿಸಲು ಸೈತಾನ 3 ಪೀಸೆ ಭೂಲೋಕಕ್ಕೆ ಕಳುಹಿಸ್ತಾನೆ. ಇನ್ನು ಕೋಡಂಗಿ ತಾನು ಬೆಳಗ್ಗೆಯಿಂದ ಏನೇನು ತಿಂದೆ ಅಂತೇಳಿ ಭಾಳ ಸರಿ ಈ ಪ್ರಶ್ನೆನೂ ಕೇಳಿದ್ದಾರೆ. ಕಡ್ಡಾಯವಾಗಿ ಬರುವಂಥವೆಲ್ಲ ಪ್ರಶ್ನೆಗಳು. ನೋಡಿ, ಕೋಡಂಗಿ ತಾನು ಬೆಳಗ್ಗೆಯಿಂದ 18 ರೊಟ್ಟಿ ತಿಂತಾನೆ ಅಂತ ಹೇಳ್ತಾನೆ. 8 ಮುದ್ದೆ ನುಂಗದೆ, ಸೊಲಗೆ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡಿತು, ಗಡತ್
ಶಿಸ್ತಾಗಿ 3 ಗಂಟೆ ನಿದ್ದೆ ಮಾಡಿದೆ ಅಂತೇಳಿ ಕೋಡಂಗಿ ಹೇಳ್ತದೆ. ಇನ್ನು ಸೈತಾನನ ಆಗಮನ ಭಾಗವತನಿಗೆ ಹೇಗೆ ತಿಳಿಸಿದ್ದಾನೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಅವನು ಹೇಳ್ತಾನೆ, ಬಿರುಗಾಳಿ ಬೀಸ್ತಾ ಇದೆ, ನದಿ ಹರಿಯುವುದು ನಿಲ್ಲಿಸಿ ಯಾರದೋ ಪಿಸುದನಿ ಕೇಳಿಸ್ಕೊಳ್ತಾ ಇದೆ, ಕಾಲು ಭೂಮಿ ಮೆಲ್ಲಿದರೂ ತಲೆ ಮೋಡಗಳಲ್ಲಿ ಕಾಣಿಸುತ್ತಿದ್ದವು, ಲೋಕ ಕುಟ್ಟಿ ಕೆಡಹುವ ಹಾಗೆ ಹೆಜ್ಜೆ ಇಡುತ್ತಾ ಯಾರೋ ಬರ್ತಿದ್ದಾರೆ. ಇದನ್ನು ಹಾಡಿನ ರೂಪದಲ್ಲಿ ಹೀಗೆ ಹಾಡಿದ್ದಾನೆ: ಬಂದಾನು ಸೈತಾನ ಬಂದಾನು, ಸರ್ವ ಕಡೆಗಿನ ಒಡೆಯ ಬಂದನು, ತನ್ನ ಚಿನ್ನ ಹಲ್ಲು ಹಿಡಿಯುವಂತೆ ಗಡಿಸಿ ನಗುತ್ತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲಿ ಜೀವದ ಸುಳಿ, ಕತ್ತಲೆಯೂ ನಿಜ ಜನಕ ಬಂದನು ಬೆಳರ ನೋಡಿಸುತ್ತಾ ಅಂತೇಳಿ ಈ ರೀತಿ ಹಾಡಿನ ಮುಖಾಂತರ ಹೇಳ್ತಾರೆ. ಇನ್ನು ಕೊನೆಯ ಪ್ರಶ್ನೆ, ಈ 2 ಅಂಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೋಳೆಶಂಕರನ ಏನೆಂದು ಡಂಗುರ ಸಾರುತ್ತಾನೆ ಅಂತೇಳಿ ಉತ್ತರ ನೋಡಿದಾಗ, ಬೋಳೆಶಂಕರ ನಾನು ರಾಜ್ಯದಲ್ಲಿ ರಾಜನಾದರೆ ಸೈನ್ಯ ಇರೋದಿಲ್ಲ, ತೆರಿಗೆಯೂ ಇರೋದಿಲ್ಲ, ನಾಣ್ಯಗಳು ಇರೋದಿಲ್ಲ, ರಾಜಕಾರಣಿಯಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ, ಎಲ್ಲರೂ ಉಣ್ಣುತ್ತಾರೆ, ದುಡಿದ ಸೋಮಾರಿಗಳ ಖಂಡಿತ ಅವಕಾಶವಿಲ್ಲ ಎಂದು ಡಂಗುರ ಸಾರುತ್ತಾನೆ ಅಂತ ಹೇಳ್ತೀವಿ. ಇನ್ನು ನಿಮಗೆ ವಾಕ್ಯ ರೂಪದಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ ಅಂತೇಳಿ ಕೇಳ್ತಾರೆ. ಸೊ ಬಹಳ ಸರಿ ಕೇಳಿರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಇಲ್ಲಿದ್ದಾವೆ. ಸೊ ಗಮನಿಟ್ಟು ನೋಡ್ಕೊತ ಹೋಗಿ ನೋಡಿ. ಒಂದನೇ ಪ್ರಶ್ನೆ, ನಿಮ್ ಕ್ರಮವೀರ್ಪಯಂ ಮಾಡುವುದೇ ಅಂಥೇಳಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ನೋಡ್ತಾ ಹೋದಾಗ ಪ್ರಸ್ತಾವನೆ ಫಸ್ಟ್ ಪಾಯಿಂಟ್ ನೀವು ಬರಿಬೇಕು. ಸರ್ ಪ್ರಸ್ತಾವನೆಯಲ್ಲಿ ಏನು ಬರೀಬೇಕು ಅಂತಂದರೆ, ಪ್ರಸ್ತುತ ಈ ಸಾಲನ್ನು ದುರ್ಯೋಧನನ ವಿಲಾಪ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ, ಇದನ್ನು ರನ್ನ ಗದಾಯುದ್ಧ ಎಂಬ ಕೃತಿಯಿಂದ ಆಯ್ದುಕೊಳ್ಳಲ್ಲ, ಇದನ್ನು ಪ್ರಸ್ತಾವನೆಯಲ್ಲಿ ಬರಿಬೇಕು. ಇನ್ನು ಸಂದರ್ಭ, ದುರ್ಯೋಧನನ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನ ಕಾಣಲು ನೋಡಿ ಬಂದಾಗ ತನ್ನ ಮಗ ಲಕ್ಷ್ಮಣ ಕುಮಾರ ಮಡಿದು ಬಿದ್ದಿದ್ದು ಕಂಡು ಅವನು ಉದ್ದೇಶಿ ಈ ವಾಕ್ಯವನ್ನು ಹೇಳುತ್ತಾನೆ. ಸಂದರ್ಭ 1 ಪಾಯಿಂಟ್ ಆಯ್ತಾ. ಇನ್ನು ವಿವರಣೆ, ಮಗನು ತಂದೆ ತೀರಿ ಹೋದಾಗ ಕ್ರಿಯಾಕರ್ಮಗಳನ್ನು ಮಾಡುತ್ತಾನೆ, ಆದರೆ ಇಲ್ಲಿ ತಂದೆಯ ಮಗನಿಗೆ ಮಾಡಬೇಕಾದ ಸ್ಥಿತಿ ನೆನೆದು ಮಗನೇ ನೀನು ಹೀಗೆ ಕ್ರಮ ವ್ಯತ್ಯಾಸಗೊಳಿಸಬೇಕೇ ಎಂಬ ಲಕ್ಷಣ ಕುಮಾರನನ್ನು ಕಂಡು ದುರ್ಯೋಧನ ಹೇಳುತ್ತಾನೆ. ಇನ್ನು ವಿಶೇಷತೆ ಏನು ಅಂತಂದರೆ, ದುರ್ಯೋಧನನಲ್ಲಿ ಮಗನನ್ನು ಕಳೆದುಕೊಂಡ ದುಃಖ ಕಂಡು ಬರ್ತದೆ. ಒಟ್ಟು 4 ವಿಭಾಗಗಳಾಗಿ ನೀವು ಈ ಉತ್ತರವನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ನಾನು ಬರ್ತೀನಿ. ಇಲ್ಲಿ ಜಗದೋಳುತ್ತಮರನ ಹಾನಿಯಂ ಕಂಡು ಸರಿಸುವರುಂಟೆ ಎಂಬ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಇಲ್ಲಿ ಕೊಡ್ತಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ಪ್ರಸ್ತಾವನೆ ಏನು, ಪ್ರಸ್ತುತ ಈ ಸಾಲುಗಳನ್ನು ಲಕ್ಷ್ಮೀಶನ ರಚಿಸಿರುವಂಥ ಜೈಮಿನಿ ಭಾರತ ಹಲುಬಿದಲ್ ಕಲ್ಮುರಂಕರಗುವಂತೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದು ಪ್ರಸ್ತಾವನೆ. ಆದರೆ ಸಂದರ್ಭ, ಲಕ್ಷ್ಮಣನು ರಾಮನ ಆಜ್ಞೆಯಂತೆ ಸೀತೆಯನ್ನು ತ್ಯಜಿಸಿ ಕಾಡಿನ ಮೃಗ ಪಕ್ಷಿಗಳಿಗೆ, ಗಿಡ ಮರಗಳಿಗೆ, ಕ್ರೂರ ಮೃಗ ಜಂತುಗಳಿಗೆ, ಪಂಚಭೂತಗಳಿಗೆ ಅಥವಾ ಅಷ್ಟದಿಕ್ಪಾಲಕರಿಗೆ ಸೀತಾಮಾತೆಯನ್ನು ಸಲುಹಿರಿ ಎಂಬ ಪ್ರಾರ್ಥಿಸಿ ಹೊರಟನು. ಲಕ್ಷ್ಮಣ ಹೋದ ಮೇಲೆ ಸೀತೆಯ ಮರು ಮತ್ತಷ್ಟು ಅಧಿಕವಾಯಿತು. ಆಗ ಎಲ್ಲ ಕ್ರೂರ ಪ್ರಾಣಿ ಪಕ್ಷಿಗಳನ್ನು ತಮ್ಮ ವೈರತ್ವವನ್ನು ಮರೆತು ಸೀತೆಯನ್ನು ಸುತ್ತುವರಿದು ಆಕೆಯ ದುಃಖದಲ್ಲಿ ತಾವು ಭಾಗಿಯಾದಳು ಕಂಡು ಈ ಕವಿ ಮಾತನ್ನು ಹೇಳ್ತಾನೆ. ಇದು ಸಂದರ್ಭವಾದರೆ. ಇನ್ನು ವಿವರಣೆ ನೋಡಿ, ಎಷ್ಟೇ ಕ್ರೂರರು ಜಗತ್ತಿನಲ್ಲಿ ಅತಿ ದುಃಖಿಗಳಿರುವಾಗ ಅವರು ಕೂಡ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನು ವಿಶೇಷತೆ, ಜಗತ್ತಿನಲ್ಲಿ ಒಳಿತು ಕೆಡುತು ಎರಡೂ ಇದೆ. ದುಷ್ಟರು ಶಿಷ್ಯರೆಂಬ ಭಾವ ಇಲ್ಲಿ ಕೇಳಬಾರದಾದರೂ ಸರಿಯಾ ಮಾಯವತಿ ಎಂಬುದು ಈ ವಾಕ್ಯದಲ್ಲಿ ತಿಳಿದು ಬರ್ತದೆ. ಇನ್ನು ನಿನ್ನ ಕನಸಿನ ಅರಳವ್ವ ಅಂಥೇಳಿ ಒಂದು ಪ್ರಶ್ನೆಗೆ ಉತ್ತರ ನೋಡ್ತಾ ನಾವೇ ಪ್ರಸ್ತಾವನೆ, ಪ್ರಸ್ತುತ ಈ ಸಾಲವನ್ನು ಬರೀ ಭ್ರೂಣವಲ್ಲ ಅಂದರೆ ಈ ಪದ್ಯಭಾಗದಲ್ಲಿ ಮಾಲತಿ ಪಟ್ಟಣ ಶೆಟ್ಟಿ ಅವರು ಹೇಳಿದ್ದಾರೆ. ಸಂದರ್ಭ ಏನು ಹೇಳ್ತಾರೆ, ಹೆಣ್ಣು ಭ್ರೂಣ ಅಲ್ಲ ಎಂದು ತಿಳಿಸಿದ್ದಾರೆ. ಅದು ಕೊಲ್ಲುವ ನೋಡುವ ಈ ಸಮಾಜದ ಗರ್ಭಧರಿಸಿ ಹೆಣ್ಣಿನ ಬಗೆಯಾಗಲಿ ಅಥವಾ ಆ ಭ್ರೂಣದ ಬಗೆಯಾಗಲಿ ಹೆಚ್ಚಿಸುವುದೇ ಇಲ್ಲ. ಇದರಿಂದ ನೊಂದ ಆ ಭ್ರೂಣ ಗರ್ಭದಲ್ಲಿಕೊಂಡೇ ಈ ಮಾತನ್ನು ಹೇಳ್ತಾಳೆ. ವಿವರಣೆ, ನಿನ್ನ ಕನಸಿನ ಅರಳವ ಎಂದರೆ ಗರ್ಭದಲ್ಲಿರುವ ಭ್ರೂಣ ಮೊಗ್ಗಿನಂತೆ. ಅದು ಹೊರಗಿನ ಪ್ರಪಂಚಕ್ಕೆ ಬಂದಾದಾಗ ಅದು ಪರಿಮಳ ಬೀರುವ ಅರಳಿದ ಹೂವಾಗುತ್ತದೆ. ಪ್ರತಿಯೊಂದು ಹೆಣ್ಣಿಗೂ ತನ್ನ ಮಗು ಗರ್ಭದಲ್ಲಿದ್ದಾಗ ಅಥವಾ ಹೊರಗೆ ಬಂದಿರಲಿ ಅದು ಅವಳ ಕನಸು. ತನ್ನ ನೋವು ಸಂಕಟಗಳು, ಅದರ ಆಟ ಪಾಠಗಳನ್ನು ನೋವಿನೊಂದಿಗೆ ಮರೆಯುತ್ತಾಳೆ. ವಿಶೇಷತೆ ಅಂದರೆ ಒಂದು ಹೆಣ್ಣು ಭ್ರೂಣದ ಆತ್ಮಕಥೆಯನ್ನು ಕವಿಯತ್ರಿ ಸರಳವಾದ ಭಾಷೆಯಲ್ಲಿ ಬರೆದಿದ್ದಾಳೆ. ಇನ್ನು ಕೊನೆ ಪ್ರಶ್ನೆ, ನಗುವ ಚಂದಿರ ಕೈಗಂಟುಕೊಳ್ಳುತ್ತಾ ಇದ್ದಾನೆ. ಈ ಪ್ರಶ್ನೆಗೆ ಪ್ರಸ್ತಾವನೆ ಉತ್ತರ ನೋಡಿದಾಗ, ಪ್ರಸ್ತುತ ಈ ಸಾಲುಗಳನ್ನು ಲಕ್ಕುರಿಸಿ ಆನಂದವರು ರಚಿಸಿದ ದೇವರಿಗೊಂದು ಅರ್ಜಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನೋಡಿ, ಗುಲಾಬಿ ಹೂವಿನ ಸ್ಪರ್ಶದಿಂದ ನಿರಾಶೆ ಹೊಂದ ಕವಿ ಚಂದಿರನ ಸ್ಪರ್ಧೆಲಾಗುವ ನೋವನ್ನು ಮರೆಯೋಣವೆಂದು ಬೊಗಸೆ ತುಂಬ ನೀರು ತುಂಬಿಕೊಂಡು ಚಂದಿರ ಹಿಡಿಯಲು ಪ್ರಯತ್ನಿಸಿದ ಸಂದರ್ಭವನ್ನು ಇಲ್ಲಿ ವೀಕ್ಷಿಸಲಾಗಿದೆ. ಇನ್ನು ವಿವರಣೆ, ಬೊಗಸೆ ತುಂಬಿದ ನೀರಿನಲ್ಲಿ ಚಂದಿರನನ್ನು ಹಿಡಿದು ಬಂಧಿಸಿ ಕುಡಿಯಬೇಕೆಂದು ಹಿಡಿದರೆ ಬೆರಳ ಕಂಗಟ್ಟಿನಲ್ಲಿ
ಸಂಧಿಯಲ್ಲಿ ನೀರೆಲ್ಲ ಸೋರಿ ಚಂದ್ರ ಕೈಗಡಿಸುತ್ತಾನೆ ಎಂಬ ಅರ್ಥವನ್ನು ಇಲ್ಲಿ ಕೊಡ್ತಾನೆ. ಇನ್ನು ವಿಶೇಷತೆ, ಮುಟ್ಟಿದರೆ ಅಪವಿತ್ರ ಭಾವನೆ ದೂರವಾಗಿಲ್ಲ ಎಂಬ ಸೂಚಕವನ್ನು ಸರಳವಾಗಿ ಈ ಭಾಷೆಯಲ್ಲಿ ಮೂಡಿ ಬಂದಿದೆ. ಇನ್ನು ಮುಂದಿನ ಪ್ರಶ್ನೆ ನಾನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳಲ್ಲಿ ನೋಡ್ತಾ ಹೋಗ್ತೀನಿ. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅಂತ ಹೇಳಿ ಒಂದು ಪ್ರಶ್ನೆಗೆ ಉತ್ತರ. ಈ ವಾಕ್ಯವನ್ನು ರಘುನಾಥರು ರಚಿಸಿರುವಂತಹ ರಾಗಿ ಮುದ್ದೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಶ್ರಮಿಕರು ಹೇಗೆ ಮುದ್ದೆ ಊಟವನ್ನು ಇಷ್ಟಪಟ್ಟು ಊಟ ಮಾಡುವರು ಎಂಬುದರ ಬಗ್ಗೆ ಇಲ್ಲಿ ತಿಳಿಸುತ್ತಾ ಈ ವಾಕ್ಯವನ್ನು ಲೇಖಕರು ತಿಳಿಸಿದ್ದಾರೆ. ವಿವರಣೆಯನ್ನು ಕೊಡ್ತಾರೆ ನೋಡಿ. ಶ್ರಮಿಕರು ಒಂದು ಮುದ್ದೆ ಮುಗಿಸಿದಂತೆ ಇನ್ನೊಂದು ಮುದ್ದೆ ಅಂಗೈ ಮೇಲೆ ಬರುತ್ತಿತ್ತು ಎಂಬುದು ಇದರ ಭಾವಾರ್ಥವಾಗಿದೆ. ಸರ್, ವಿಶೇಷತೆ ಏನು ಅಂತಂದರೆ ಸ್ವಾದಿಷ್ಟ ಹಾಗೂ ತೃಪ್ತಿಕರ ಊಟವೆಂದರೆ ಮುದ್ದೆ ಊಟ ಎಂಬುದು ಬಗ್ಗೆ ಸರಳ ಭಾಷೆಯಲ್ಲಿ ತಿಳಿಸಲಾಗಿದೆ. ಇನ್ನು ಬುದ್ಧನ ಇಲ್ಲದ ಅರಮನೆ ಗುಬ್ಬು ಗಾರ್ಡು ಎಂಬ ಈ ಪ್ರಶ್ನೆಗೆ ಬಹಳ ಸುಂದರವಾದಂಥ ಉತ್ತರವನ್ನು ಇಲ್ಲಿ ನೋಡ್ಬೋದು ನಾವು. ಈ ವಾಕ್ಯವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ರಚಿಸುವಂತಹ ಪ್ರವಾಸಿ ಕಥನ ಬುದ್ಧ ಬಿಸಿಲೂರಿನವರು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದನ್ನು ನನ್ನ ಗ್ರಹಿಕೆ ನೇಪಾಳ ಎಂಬ ಕೃತಿಯಿಂದ ಆರಿಸಲಾಗಿದೆ. ಸಂದರ್ಭ ನೋಡಿ, ಬುದ್ಧನು ನಿರ್ಗಮಿಸಿದ ಪೂರ್ವದ ಹೆಬ್ಬಾಗಿಲಲ್ಲಿ ಒಬ್ಬ ಗಾರ್ಡ್ ನಿಂತಿದ್ದ. ಬಕ್ಷಿಸಿಗಾಗಿ ಕೈಚಾಚುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬರೆಯಲಾಗಿದೆ. ವಿವರಣೆ, ಬುದ್ಧ ಇದ್ದಾಗ ಅದು ಅರಮನೆ, 100 ಸಿಪಾಯಿಗಳು. ಆದರೆ ಈಗ ಬುದ್ಧನಿಲ್ಲದ ಅರಮನೆ, ಅಲ್ಲಿ ಅವಶೇಷಗಳ ಅರಮನೆಗೆ ಬಕ್ಷಿಸು ಬಯ್ಯುವ ಗಾರ್ಡು ಮಾತ್ರ ಇದ್ದಾನೆ ಅಂಥೇಳಿ ಹೇಳ್ತಾರೆ. ಇನ್ನು ವಿಶೇಷ ಗತವೈಭವವನ್ನು ಇಲ್ಲಿ ತಿಳಿಸಲಾಗಿದೆ. ಈ ರೀತಿ ನೀವು ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು. ದೀರ್ಘ ನಾಟಕಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿನಲ್ಲಿ ಕೂಡಿಸಿಟ್ಟ ಮದುವೆ ಆದ ಮೇಲೆ ಹೆಂಡತಿ ಕೊಡ್ತೀನಿ ನೋಡ್ರಿ ಯಾವ ರೀತಿ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ರಚಿಸಿದಂಥ ಬೋಳೇಶಂಕರ್ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಏನು ಹೇಳ್ತಾರೆ ಅಂದರೆ, ಈ ವಾಕ್ಯವನ್ನು ಕೋಡಂಗಿ ಭಾಗವತವರಿಗೆ ಹೇಳುತ್ತಾನೆ. ಬುದ್ಧಿವಂತನಾದರೆ ಬೋಳೇಶಂಕರ್ ನೀತಿ ಎಂದು ಹೇಳಿದಾಗ ಕೋಡಂಗಿ ಈ ಮಾತನ್ನು ಹೇಳ್ತಾನೆ. ವಿವರಣೆ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಹಣ ಬೇಕು, ಅದನ್ನು ಕೂಡಿಸಿಕೊಡಬೇಕು. ಆದರೆ ಎಲ್ಲಿ ಬಂದಾಗ ಬ್ಯಾಂಕ್ ಸುರಕ್ಷಿತ ಸ್ಥಳ. ಆದರೆ ಒಬ್ಬನೇ ಇರುವುದರಿಂದ ಖರ್ಚು ಕಡಿಮೆ, ಹೆಂಡತಿ ಬಂದಾಗ ಸಂಸಾರ ದೊಡ್ಡವಾಗುತ್ತೆ. ಆದ್ದರಿಂದ ಬ್ಯಾಂಕಿನಲ್ಲಿ ಕೂಡಿಸಿಟ್ಟ ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ ಎಂದು ಮಾತನ್ನು ಹೇಳ್ತಾನೆ. ಇನ್ನು ವಿಶೇಷತೆ, ಸರಳ ವಾಕ್ಯವಾದರೂ ನೀತಿಯುತವಾಗಿದೆ ಎಂದೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ ಇಲ್ಲಿ ಕೇಳ್ತೀನಿ. ರಾಜಕಾರಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ. ಈ ಪ್ರಶ್ನೆ ಉತ್ತರವನ್ನು ನೋಡ್ತೀನಿ ನೀವೆಲ್ಲ. ಇಲ್ಲಿ ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬೋಳೇಶಂಕರ್ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಬೋಳೇಶಂಕರ ಮಂತ್ರಿಗೆ ಹೇಳುತ್ತಾನೆ. ಮಂತ್ರಿ ಬಂದು ಅವನು ಕೊಟ್ಟ ಚಿಕಿತ್ಸೆಯಲ್ಲಿ ನೋಡಿ, ರಾಜಕುಮಾರಿ ಹೊಟ್ಟೆ ನೋವು ವಾಸಿಯಾಗಿದೆ. ಬೋಳೇಶಂಕರ ರಾಜನಾಗಿ ಮಾತೆಯಂತೆ ಆಕೆಯನ್ನು ಮದುವೆ ಮಾಡಿದವರೆಗೆ ಕರೆದುಕೊಂಡು ಬರಲು ಕಳಿಸಿದಾನೆ ಅಂತ ಹೇಳ್ತಾರೆ. ಇನ್ನು ವಿವರಣೆ ಏನಪ್ಪಾ ಅಂದರೆ, ತಾನು ರಾಜನಾದರೆ ಕೆಲವು ನಿಬಂಧನೆಯಿಂದ ಅದಕ್ಕೆ ಒಪ್ಪುವುದಾದರೆ ರಾಣಿ ಎಂದು ಕುಳಿತು ತಿನ್ನುವ ಆಗಿಲ್ಲ. ರಾಜನಾಗುವನ್ನು ತನ್ನ ರಾಜ್ಯದಲ್ಲಿ ರಾಜ ಅವರ ಕೂಡ ದುಡಿಯಬೇಕು ಎಂಬುದು ಅದರ ಅರ್ಥ ಅಂತ ಹೇಳ್ತಾರೆ. ಇನ್ನು ನೋಡ್ರಿ, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅಂತ ಹೇಳ್ತಾರೆ. ಅಂದರೆ ಹೆಣ್ಣಿದ್ದ ಮನೆಯ ಸೌಭಾಗ್ಯ ಬೇರೆ ಅಂತಂದರೆ ಇದು ಈ ನಾಟಕದಲ್ಲಿ ಬರುವಂಥ ಒಂದು ಪ್ರಮುಖ ಸಾಲು. ಈ ಮಾತನ್ನು ಬೋಳೇಶಂಕರನ ಅಣ್ಣಂದಿರಿಗೆ ಅತ್ತಿಗೆ ಬಗ್ಗೆ ಹೇಳುತ್ತಾನೆ. ವಿವರಣೆ, ಹೆಣ್ಣು ಮನೆಯಲ್ಲಿ ನಗುನಗ್ತಾ ಓಡಾಡ್ತಾ ಹೊರಗಿನಿಂದ ಆ ಮನೆಯಲ್ಲಿ ಲಕ್ಷ್ಮಿ ಕಾಲಿಗೆ ನೀರು ಕೊಟ್ಟು ಬಿಸಿ ಬಿಸಿ ಅಡಿಗೆ ಮಾಡಿ ನಗುತ್ತಾ ಓಡಾಡುತ್ತಿದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ಓಡುತ್ತಿದ್ದಾಳಂತ. ಆ ಮನೆಯಲ್ಲಿ ಲಕ್ಷ್ಮಿ ಓಡಾಡುತ್ತಿರುತ್ತಾಳೆ. ಅದರಿಂದಲೇ ಹೆಣ್ಣಿಗೆ ಮನೆಯ ಸೌಭಾಗ್ಯ ತೆರೆದ ಎಂದು ಕವಿ ಅಂತ ಹೇಳ್ತಾರೆ. ಇನ್ನು ಬೋಳೇಶಂಕರ್ನ ಒಳ್ಳೆಯ ನೀತಿ ರೂಢಿ ವ್ಯಕ್ತಿತ್ವ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀನಿ. ಕೆಲವು ವಿದ್ಯಾರ್ಥಿಗಳು ಸರ್ ಬಹಳಷ್ಟು ಏನಾಗಿದೆ ಅಂತಂದರೆ ವಿಡಿಯೋ ಸ್ಪೀಡ್ ಆಗಿದೆ ಅಂತ ಹೇಳ್ತಿದ್ರಿ. ಸೊ ನಿಮಗೆ ಸ್ಪೀಡ್ ಅನ್ನಿಸ್ತು ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನಲ್ಲಿ ಇದರ ಸಾಕಷ್ಟು ನೋಟ್ಸ್ಗಳನ್ನು ನಾನು ಹಾಕಿರ್ತೀನಿ. ಅಲ್ಲಿ ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದರ ನೋಟ್ಸ್ಗಳನ್ನು ಬರೀಕೊಂಡು ಇಟ್ಕೋಬೋದು, ಇಲ್ಲ ಪ್ರಿಂಟೌಟು ಸಹ ನೀವು ಇಲ್ಲಿ ತೊಗೋಬೋದು. ಇನ್ನು ಈ ವಾಕ್ಯ ಬರ್ತೀನಿ ನಾನು. ಇಲ್ಲಿ ನಿಮಗೆ 3 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ 3 ಪ್ರಶ್ನೆಗಳು ಅಂದರೆ 4 ಅಂಕದ ಪ್ರಶ್ನೆಗಳು ಇಲ್ಲಿ ನಿಮ್ಗೆ ಕಡ್ಡಾಯವಾಗಿ ಇರ್ತವೆ. ಸೊ ಮೊದಲನೇ ಪ್ರಶ್ನೆ, ಗಟ್ಟಿವಾಳೆಯನ್ನು ವೇಷಧಾರಿಗಳನ್ನು ಕೂಟದಿಂದ ಹೋಗುವ ಅಥವಾ ಹೋಗು ಎನ್ನಲು ಕಾರಣವೇನು ಅಂತಂದ ಉತ್ತರ ನೋಡಿ. ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನುತ್ತಾರೆ. ಕಾರಣವೇನೆಂದರೆ ಡಾಂಬಿಕ ಭಕ್ತರ ನಡುವಿಕೆಗೆಲ್ಲ ವ್ಯರ್ಥ. ಎಲ್ಲರೂ ಅಂದರೆ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವೇ ಇಲ್ಲ. ಇಂಥವರು ಶರಣರ ಗುಂಪಿನಿಂದ ಹೊರಗುಳಿಯುವುದೇ ಲೇಸು ಅಂಥೇಳಿ ಹೇಳ್ತಾನೆ. ನಾನಿಲ್ಲಿ ಕೇವಲ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಉಳಿದ ಪ್ರಶ್ನೆಗಳು ನೀವು ಹುಡುಕಾಡ್ಕೊಂಡು ಬರ್ಕೋರಿ. ಇನ್ನು ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಚೆನ್ನಯ್ಯ ತನ್ನ ದಿನನಿತ್ಯದ ಕಾಯಕದಿಂದ ಬಂದಿರಲಿಲ್ಲ. ಅಂಬಲಿಯನ್ನು ಮಾಡಿಸಿ ಶಿವಲಿಂಗಕ್ಕೆ ಭಕ್ತಿಯಿಂದ ಅರ್ಪಿಸಿದಾಗ ಶಿವನು ಶಿವಲಿಂಗದಿಂದ ಹೊರಬಂದು
ಚೆನ್ನಯ್ಯನ ಜೊತೆಗೂಡಿ ಭಕ್ತಿಯಿಂದ ನೀಡಿದ ಅಂಬಲಿಯನ್ನು ತೃಪ್ತಿಯಿಂದ ಸೇವಿಸುತ್ತಿದ್ದನು. ಈ ದಿನಗಳ ಅಂಬಳಕ ಭೋಜನ ಚೆನ್ನಯ್ಯನಿಗೆ ನಿಗಷ್ಟೇ ಅಲ್ಲ, ಹರನಿಗೂ ಮರೆಯಲಾಗದ ರುಚಿಕರವಾದ ತೃಪ್ತಿಯು ಭೋಜನವಾಗಿತ್ತು. ಚೆನ್ನಯ್ಯನೊಡನೆ ಶಿವ ಉಂಡು ಇಬ್ಬರು ಸಂತೃಪ್ತರಾಗಿದ್ದರು. ಇದರಿಂದ ಚೆನ್ನಯ್ಯ ಚಾಪು ಪುಣ್ಯವೇ, ಶಿವನ ಕರುಣೆ ಇನಿತುಂಟೆ ಎಂಬುದು ಸಂತಾನ ಪಡುವನು. ಇದು ಚೆನ್ನಯ್ಯನ ಗುಪ್ತ ಭಕ್ತಿಯ ಪರಾಕಾಷ್ಠೆಯನ್ನ ಕುರುವಾಗಿದೆ. ಇನ್ನು ಸೀತೆ ಲಕ್ಷ್ಮಣರು ಮಹಾರಣ್ಯವನ್ನು ಪ್ರವೇಶಿಸಿದ ಸನ್ನಿವೇಶವನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಸೀತೆ ಹಾಗೂ ಲಕ್ಷ್ಮಣರು ರಥವೇರಿ ಅಯೋಧ್ಯೆಯನ್ನು ಬಿಟ್ಟು ಗಂಗಾ ನದಿಯ ತೀರಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿ ಋಷ್ಯಾಶ್ರಮದೆಡೆಗೆ ಹೊರಟರು. ಆದರೆ ಲಕ್ಷ್ಮಣ ಕರೆದುಕೊಂಡು ಹೋಗುತ್ತಿದ್ದ ಕಾಡಿನ ದಾರಿ ಇದ್ದರೂ ಕ್ರೂರ ಮೃಗ ಪಕ್ಷಿಗಳು ಕೂಗೋ ಭಯಂಕರವಾಗಿ ಕೇಳಿ ಬರುತ್ತಿತ್ತು. ಎಲ್ಲಿಯೂ ಯಜ್ಞಕುಂಡಗಳಾಗಲಿ ವೇದಶಾಸ್ತ್ರಗಳ ಮಂತ್ರ ಗೋಷ್ಠಿಯಾಗಲಿ ಕೇಳಿ ಬರುತ್ತಿರಲಿಲ್ಲ. ಋಷಿಗಳಾಗಲಿ ಅಥವಾ ಋಷಿ ಕುಟೀರಗಳಾಗಲಿ ಅಲ್ಲಿರಲಿಲ್ಲ. ಕೇಳುತ್ತಿದ್ದ ಪ್ರಾಣಿ ಪಕ್ಷಿಗಳ ಭಯಂಕರ ಕೂಗು ಮಾತ್ರ ದಟ್ಟವಾದ ಮರಗಳಿಂದ ಗಾಳಿ ಬೀಸಿದಾಗಲೂ ಭಯಂಕರ ಸುದ್ದಿ ಕೇಳಿ ಬರುತ್ತಿತ್ತು ಅಂತ ಹೇಳ್ತೀವಿ. ಇನ್ನು ಅಖಂಡ ಕರ್ನಾಟಕ ಬರೀ ರಾಜಗಣಿ ಈ ಒಂದು ನಾಟಕ ಏಕೆ ಅಂತೇಳಿ ಕೊಟ್ಟಿದ್ದಾರೆ. ಅಖಂಡ ಕರ್ನಾಟಕವು ಬರೀ ರಾಜಕೀಯ ನಾಟಕವಲ್ಲ, ಒಂದು ಒಳ್ಳೆಯ ನಾಳೆ ಇದ್ದು ಹೋಗುವ ಸಚಿವ ಮಂಡಲ ಇರಲಿಲ್ಲ. ಈ ಮಂತ್ರಿ ಮಂಡಲಕ್ಕೆ ರಚನೆಯೂ ಕೃತಕವಲ್ಲ. ಇದನ್ನು ಸರಸ್ವತಿ ಮಾತೆ ರಚಿಸಿರುವ ಮಂತ್ರಿ ಮಂಡಲ. ಇದು ಸಿರಿಗನ್ನಡ ಸರಸ್ವತಿಯ ವಾಚಕ ವಜ್ರ ಕರ್ಣ ಕುಂಡಲವಾಗಿದೆ ಎಂದು ಕವಿ ಹೇಳಿದ್ದಾನೆ. ಇನ್ನು ಕೊನೆಯ ಪ್ರಶ್ನೆ, ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣ ಯಾವುದು ಅಂತಂದರೆ, ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳೆಂದರೆ ಚಳಿತ ಬಾಳೆಹಣ್ಣಿನಂತೆ ಕೊಂಚ ಬಾಗಬೇಕು, ಚಕುತದ ಹಾಗೆ ಕೊಂದಬೇಕು, ನಿಂಬೆ ಹಣ್ಣಿನ ಕುಗ್ಗಬೇಕು, ಕಿತ್ತಳೆ ಮೋಸಂಬಿ ಮಾವಿನ ಹಣ್ಣಿನಂತೆ ಸಮರವಿರಬೇಕು, ಕೆಲಸವರ ಕಣ್ಣಿಗೆ ಅಜಮರಂತೆ ಅಪರೂಪವಾಗಬೇಕೆಂದು ಈ ರೀತಿ ತಮ್ಮದೇ ಅಂತ ಒಂದು ಕವಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ. ಇನ್ನು ನಾನು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಗಾಂಧಿ ಒಬ್ಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ ಪ್ರಶ್ನೆಗಳು ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ಅವಳಿ ಮಕ್ಕಳ ಸಾವು ಮಾಸ್ತರ್ ಬದುಕಿಗೆ ಬದಲಾಯಿಸಿದ ಹೇಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮಾಸ್ತರ್ ಮಕ್ಕಳಿಗೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ತಾರೆ. ಅಂಬವು ಕೂಡ ತಡೆಯಲಾಗದೆ ಆಕೆಯೂ ಸಾವನ್ನಪ್ತಾಳೆ. ಇವರೆಲ್ಲರ ಕಳೆದುಕೊಂಡ ಮಾಸ್ತರ್ ಹುಚ್ಚರಾಗಿ 6 ತಿಂಗಳ ಶಾಲೆಗೆ ಹೋಗುವುದನ್ನೇ ನಿಲ್ಲಿಸ್ತಾರೆ. ನಂತರ ನಿವೃತ್ತಿ ಪಡೆದು ಹೆಂಡತಿ ಮಕ್ಕಳ ಜೀವ ವಿಮೆ ಹಾಗೂ ಎಲ್ಲವನ್ನು ತೆಗೆದುಕೊಂಡು ತಾವಿದ್ದ ಮನೆಯನ್ನು ಖರೀದಿಸಿ ಬಾಲಕಾಶ್ರಮ ಸ್ಥಾಪಿಸ್ತಾರೆ. ಎಂಥ ಒಳ್ಳೆಯ ಮನಸ್ಸು ಆ ಲೇಖಕರದಾಗಿತ್ತು ಅಂತ ಹೇಳ್ತೀವಿ. ಇನ್ನು ರಂಗರಾವ್ ಅವರ ಸಾಮಾಜಿಕ ಸುಧಾರಣೆ ಕೊಡುಗೆಗಳನ್ನು ವಿವರಿಸಿ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. 2 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇನ್ನು ನಿರಾಕರಣೆ ಕಥೆಯನ್ನು ಬರುವ ಶಕುಂತಲೆ ವ್ಯಕ್ತಿತ್ವವನ್ನು ವಿವರಿಸಿ. ಈ ಪ್ರಶ್ನೆ ಸಹ ನೀವು ಇಲ್ಲಿ ಬಹಳಷ್ಟು ಕ್ವಶನ್ಗಳು ಆಲ್ರೆಡಿ ಕೇಳಿದ್ದಾರೆ. ಸೊ ಅವುಗಳನ್ನು ಇನ್ನು ದೀರ್ಘಕಾಲದಲ್ಲಿ ನಿಮಗೆ ಕಂಪ್ಲೀಟಾಗಿ ಕೇಳುವಂತಹ ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಹೋಗಿ ಆ ಪ್ರಶ್ನೆಗಳ ಉತ್ತರವನ್ನು ನೀವೆಲ್ಲರೂ ಈ ಸೈನಿಕರ ಆಡಿದ ಸಿಟಿ ಹಾಡಿನ ಸಾರಾಂಶವನ್ನು ಬರೀರಿ. ಹಸಿರು ಎಂಬುದು ಬೋಳೆ ಶಂಕರನ ಪಾತ್ರನ ಮೂಲ ನಾಟಕ ಹೇಗೆ ಸ್ಪಷ್ಟಪಡಿಸುತ್ತಾರೆ ವಿಮರ್ಶವಾಗಿ ಬರೀರಿ. ತಲೆಯಿಂದ ಕೆಲಸ ಮಾಡಬೇಕೆಂಬುದ ಸೈತಾನ ಭಾಷಣ ಸ್ವಾರಸ್ಯವನ್ನು ವಿವರಿಸಿ ಅಂಥೇಳಿ ಈ ರೀತಿ ಏನಪ್ಪ ಅಂತಂದರೆ ಭಾಳಷ್ಟು ಕ್ವಶನ್ಗಳಿಗೆ ನೀವು ಉತ್ತರವನ್ನು ಬರೀರಿ ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ನಾನು ಮೊದಲೇನು ಮಾಡ್ತಿದ್ದೆ 2022ರಲ್ಲಿ ಒಂದು ಪದ್ಯಭಾಗವನ್ನು ಕೊಟ್ಟು ಅದರ ಭಾವಾರ್ಥವನ್ನು ಬರೀರಿ ಅಂತಿದ್ರು. ಇಲ್ಲಿ ಅದರ ಬಗ್ಗೆ 2 ನಿಮಗೆ ಬೇರೆ ಬೇರೆ ಪದ್ಯಭಾಗಗಳನ್ನು ಕೊಡ್ತಾರೆ. ಅವುಗಳಲ್ಲಿ ನಿಮಗೆ ಇದೇ ಪದ್ಯ ಅಂತಲ್ಲ, ಯಾವ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಬಂದಂಥ ಕಡ್ಡಾಯವಾಗಿ ಆ ಪ್ರಶ್ನೆಗಳನ್ನೇ ಮರಳಿ ಕೇಳ್ತಾರೆ. ಸೊ ಅವುಗಳನ್ನು ಸ್ವಲ್ಪ ಗಮನಿಸಿ. ಇನ್ನು ಭಾಷಾಭ್ಯಾಸ ನಿಮಗೆಲ್ಲ ಗೊತ್ತೇ ಇರ್ತದೆ. 2 ನಾನಾರ್ಥ ಪದಗಳನ್ನು ಕೊಡ್ತಾರೆ, 2 ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಡ್ತಾರೆ, 2 ತದ್ಭವ ಬರೆಯಿರಿ ಅಂತ ಕೊಡ್ತಾರೆ, 2 ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾರೆ, 2 ಅನ್ಯದೇಶೀಯ ಪದಗಳನ್ನು ಕೊಡ್ತಾರೆ, 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಡ್ತಾರೆ, 2 ಗ್ರಾಂಥಿಕ ರೂಪವನ್ನು ಬರೀ ಕೇಳ್ತಾರೆ, 2 ನುಡಿಗಟ್ಟುಗಳು. ಒಟ್ಟು 12 ಅಂಕಗಳಿಗೆ ನಿಮಗೆ ಈ ಭಾಷಾಭ್ಯಾಸ ಭಾಳ ಸರಿ ಇರ್ತವೆ. ಅಲ್ಲಿ ಆ ಪದಗಳ ಅರ್ಥ ಕೊಡ್ತಾರೆ, ಕೆಲವು ಪದಗಳನ್ನು ಬಿಡಿಸಿ ಬರಿ ಅಂತ ಕೊಡ್ತಾರೆ, ತದ್ಭವನ ಬರೀರಿ, ವಿರುದ್ಧಾರ್ಥಕ ಶಬ್ದ ಬರೀರಿ, ಅನ್ಯದೇಶೀಯ ಮತ್ತು ಸಮಾನಾರ್ಥಕ ಗ್ರಾಂಥಿಕ ಇವೆಲ್ಲವನ್ನು ನೀವು ನೋಡಿತಾ ಹೋದಾಗ ಸೊ ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ ಕಡ್ಡಾಯವಾಗಿ ಈ ಪ್ರಶ್ನೆಗಳು ಬರೋದ್ರೆ ಸ್ವಲ್ಪ ಗಮನಿಸಿ. ನಿಮ್ಮ ಟಾರ್ಗೆಟ್ ಏನು ಅಂತಂದರೆ 80ಕ್ಕೆ 80 ಅಂಕಗಳನ್ನು ಪಡೆಯುವುದು. ಜೊತೆಗೆ ಫಸ್ಟ್ PUC ಕನ್ನಡ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ರೀತಿ ಬರ್ತದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು ಈ ಒಂದು ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತೀನಿ. ಸೊ ಒಂದು ಪ್ರಬಂಧವನ್ನು ನಿಮಗೆ ಕೊಡ್ತಾರೆ, ಯಾವುದಾದ್ರೂ ಕುರಿತು ಒಂದು ಪ್ರಬಂಧ ಬರೀ, ಅದು ಕೃಷಿ ಪದ್ಧತಿ ಆಗಿರ್ಬೋದು, ಜಾಹೀರಾತು ಇದೆಲ್ಲ ಬಿಟ್ಟು ಬೇರೆ ಪ್ರಶ್ನೆಗಳು ಬರಬಹುದು. ಇನ್ನು ಒಂದು ಲೆಟ್ರನ್ನು ಬರೀಬೇಕು ನೀವು. ಆ ಒಂದು ಗಾದೆ ಮತ್ತು ಒಂದು ಲೆಟರು ಅಂತ ಹೇಳ್ತೀವಿ. ಒಂದು ಪ್ರವಾಸಕ್ಕೆ ಸಂಬಂಧಪಟ್ಟದ್ದು, ಒಂದು ನಿಮ್ಮ ಗ್ರಾಮ ಯಾವುದಾದ್ರೂ ಒಂದು ಸಮಸ್ಯೆಗೆ ಸಂಬಂಧಪಟ್ಟದ್ದು ಒಂದು ಪತ್ರ, ಇನ್ನು ಕೈ ಕೆಸರಾದರೆ ಬಾಯಿ ಮೊಸರು, ಅಪಾಯ ಬಂದಾಗ ಉಪಾಯದಿಂದ ಗೆಲ್ಲಬೇಕು ಅಂಥೇಳಿ ಈ ರೀತಿ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳುವುದು ನಿಮಗೆ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಇನ್ನು ಮೇಲೆ ನಿಮಗೆ ಸರಣಿ ಪ್ರಶ್ನೆಗಳು ಕಂಪಲ್ಸರಿ ಪ್ರತಿಯೊಂದು ವರ್ಷದ ಒಂದು ವಾರ್ಷಿಕ ಪರೀಕ್ಷೆಯನ್ನು ತೊಗೊಂಬರ್ತೀನಿ, ಸೆಕೆಂಡ್ PUC ಆಗಲಿ ಫಸ್ಟ್ PUC ಆಗಲಿ. ಸೊ ಈ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿತ್ತು ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಲ್ಲಿಯೇ ಕೊನೆ ಮಾಡ್ತೀನಿ. ನೆಕ್ಸ್ಟ್ ಒಂದು ಸರಣಿಯಲ್ಲಿ
ಮತ್ತೊಂದು ವರ್ಷದ ಪ್ರಶ್ನೆ ಪತ್ರಿಕೆ ಈ ಕನ್ನಡ ಆದರೆ ನೆಕ್ಸ್ಟ್ ಇಂಗ್ಲೀಷು ಹಿಂದಿ ಈ ರೀತಿಯಾದಂಥ ಒಂದು ಪೇಪರ್ಗಳನ್ನು ತೆಗೆದುಕೊಂಡು ಬರ್ತೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.